ದುಬೈನಲ್ಲಿ ಒಂದಿನ ಹಾಗೆ ಎಲ್ರಿಗೂ ನಮಸ್ಕಾರ. ನಮ್ಗಳನ್ನ ನೋಡಿದ್ರೆ ಗೊತ್ತಾಗಿರ್ಬೇಕಲ್ವಾ, ಸೇಮ್ ಜರ್ಸಿ ಹಾಕ್ಕೊಂಡು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೊರಡ್ತಾ ಇದ್ವಿ. ಅವತ್ತು ಬೆಳಿಗ್ಗೆಯಿಂದನೇ ಮಳೆ ಶುರುವಾಗಿತ್ತು ದುಬೈನಲ್ಲಿ. ವೆದರ್ ಕೂಡ ಸಖತ್ತಾಗಿತ್ತು. ಆಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡು ಹೋದ್ವಿ. ನೋಡಿದ್ರೆ ಅಷ್ಟರಲ್ಲಿ ಕಪ್ಪೆಲ್ಲ ಇಟ್ಟು ಟೂರ್ನಮೆಂಟ್ಗೆ ಎಲ್ಲ ಸಿದ್ಧತೆ ನಡೀತಾ ಇತ್ತು. ಬೆಳಿಗ್ಗೆನೆ ಫಸ್ಟ್ ಮ್ಯಾಚ್ ನಮ್ದಾಗಿತ್ತು. ಹಂಗಾಗಿ ನಾವು 7:15 ಅಲ್ಲಿ ರೀಚ್ ಆಗಿಬಿಟ್ಟಿದ್ವಿ. ಇನ್ನೂ ಯಾರೂ ಬಂದೇ ಇರಲಿಲ್ಲ. ಅಷ್ಟರಲ್ಲೊಂದ್ಸತಿ ಪ್ರಾಕ್ಟೀಸ್ ಮಾಡೋಣ ಅಂತ ನಮ್ಮ ಟೀಮು ಪ್ಲೇಯರ್ಸ್ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡೋ ಅಷ್ಟರಲ್ಲಿ ಸೋನೆ ಶುರು ಆಗ್ಬಿಡ್ತು. ಅವಾಗ ಇನ್ನೇನು ಮಾಡೋದು, ಮ್ಯಾಚ್ ಡಿಲೇ ಆಗುತ್ತೋ ಪೋಸ್ಟ್ಪೋನ್ ಆಗುತ್ತೋ ಅಂತ ಗೊತ್ತಿಲ್ಲದೆ ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಅಷ್ಟರಲ್ಲಿ ಹೆಂಗೋ ಮಳೆರಾಯ ಕರುಣೆ ತೋರಿಸಿ ಮಳೆ ನಿಂತು ಬಿಸಿಲು ಶುರು ಆಯಿತು. ಮ್ಯಾಚ್ ಇನ್ನೂ ಸಖತ್ತಾಗಿತ್ತು. ಸೆಮಿಫಿನಾಲೆವರೆಗೂ ಕ್ವಾಲಿಫೈ ಆದ್ವಿ. ಆಮೇಲೆ ಸೆಲೆಕ್ಟ್ ಆಗಲಿಲ್ಲ. ಬಟ್ ಆದರೂ ಪರವಾಗಿಲ್ಲ ಅನ್ನೋಕ್ಕೆ ನಮಗೆ ಇನ್ನೊಂದು ಅವಾರ್ಡ್ ಸಿಕ್ತು. ಏನಂದರೆ ಮ್ಯಾನ್ ಆಫ್ ದಿ ಸೀರೀಸ್ ಸಿಕ್ಕಿದೆ ನಮ್ಮ ಟೀಮ್ ಪ್ಲೇಯರ್ಗೆ. ಟೂರ್ನಮೆಂಟ್ ಗೆದ್ದಿಲ್ಲ ಅಂದರೂ ಮ್ಯಾನ್ ಆಫ್ ದಿ ಸೀರೀಸ್ ಸಿಕ್ತಲ್ಲ ಅಂತ ನಮ್ಮ ಖುಷಿ ನೋಡಿ. ಅದೇ ಖುಷಿಲಿ ನಾವೆಲ್ಲ ಟೀಮ್ ಪ್ಲೇಯರ್ಸ್ ಸೀದಾ ಹೋಗಿದ್ದೆ ಬೆಂಗಳೂರು ಟಿಫಾನಿಸ್ ಕಡೆಗೆ. ಯಾಕಂದರೆ ನಾವು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ. ಆಲ್ಮೋಸ್ಟ್ 12:30 1 ಗಂಟೆ ಆಗಿತ್ತು. ಊಟ ಆದರೂ ಹೊಟ್ಟೆ ತುಂಬ ಮಾಡೋಣ ಅಂತ ಹೋದ್ವಿ. ಊಟ ಏನೋ ಆರ್ಡ್ರ್ ಮಾಡಿದ್ವಿ. ಅದು ಬರೋ ಅಷ್ಟರಲ್ಲಿ ಅಶ್ವು ತಡೆಯೋಕ್ಕಾಗಲ್ಲ ಅಂದಿದ್ದಕ್ಕೆ ಪಾಪ ಅವರು ಹಪ್ಪಳ ತಂದುಕೊಟ್ರು. ಎಲ್ಲರೂ ಕುತ್ಕೊಂಡು ಹಪ್ಪಳ ತಿನ್ನೋ ಅಷ್ಟರಲ್ಲಿ ನಮ್ಮ ಊಟಗಳು ಬಂತು. ಅಶ್ವಾದಾಗ ನೆನಪಾಗೋದು ನಮ್ಮ ಊಟನೇ ಅಲ್ವಾ. ಸೊ ನಾವು ಆರ್ಡ್ರ್ ಮಾಡಿದ್ದು ಅಷ್ಟೇ ಸೌತ್ ಇಂಡಿಯನ್ ಥಾಲಿನ. ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಿ ಹೋಗಿತ್ತು. ಅದರಲ್ಲೂ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳಿ. ಸಕ್ಕದಾಗಿತ್ತು ಊಟ ಅಂತೂ. ಪಲಾವಿಂದ ಹಿಡ್ದು ಪೂರಿ ಪ್ರತಿಯೊಂದು ಟೇಸ್ಟಿ ಆಗಿತ್ತು. ಇದೇನಪ್ಪ ನಮ್ಮ ಅತ್ತೆ ಸುಮ್ಮನೆ ಕೂತಿದ್ದಾರೆ ಅಂತ ನೋಡ್ತಿದ್ದೀರಾ, ಅವ್ರಿಗೆ ಸ್ಪೆಷಲ್ಲಾಗಿ ಕರಾವಳಿ ಕಾಂಬೋ ಅಂತ ಆರ್ಡ್ರ್ ಮಾಡಿದ್ವಿ. ಅದು ಬರೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ನಮಗೆ ಮಜ್ಜಿಗೆನೂ ತಂದುಕೊಟ್ರು. ಸೊ ನಾವು ಮಜ್ಜಿಗೆನೂ ಕುಡಿದು ಊಟ ಮಾಡೋ ಅಷ್ಟರಲ್ಲಿ ಅವ್ರದ್ದು ಮೀಲ್ಸ್ ಬಂತು. ಬನ್ಸು, ಗೋಲಿ ಬಜ್ಜೆ, ನೀರು ದೋಸೆ ಎಲ್ಲ ಅವ್ರಿಗೆ ಹಾಕ್ಕೊಟ್ಟಿದ್ರು. ನೋಡಿ, ಎಲ್ಲರೂ ಫುಲ್ ಬ್ಯಾಟಿಂಗ್ ಮಾಡಿ ಊಟ ಅಂತೂ ಸಖತ್ತಾಗಿತ್ತು ಅಂತ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಅಷ್ಟೇ ವಿಷಯ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.